ಏನ್ ಈಗ ಜಿ ಟಿ ದೇವೇಗೌಡರನ್ನ ಯಾರು ಸಂಶಯ ಪಡೋ ಅಂತದ್ದು ಅಗತ್ಯ ಇಲ್ಲ. ಅವರು ಲೋಕಲ್ ಆಗಿ ಎಲ್ಲರನ್ನು ಗೌರವಿಸ್ತಾರೆ. ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಒಂದೆರಡು ಒಳ್ಳೆ ಮಾತನ್ನ ಹೇಳಿದ್ದಾರೆ. ಕಾರಣ ಅವರು ಅನೇಕ ರೀತಿಯಲ್ಲಿ ಮತ್ತೆ ಯಾವುದೇ ಒಂದು ವ್ಯವಹಾರದಲ್ಲಿ ಆಗ್ಲಿ ಅಥವಾ ಬೇರೆ ದೃಷ್ಟಿಯಿಂದ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ಲಿ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಫೋನ್ ಮಾಡಬಹುದು, ಅಥವಾ ಇನ್ಯಾವುದೇ ರೀತಿ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸಮರ್ಥಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅನುಮಾನ ಪಡಬಾರ್ದಿತ್ತು. ಕಾರಣ ಈಸ್ ಅ ವೆರಿ ಸ್ಟ್ರಾಂಗ್ ಲೀಡರ್. ಸೆಕೆಂಡ್ ಲೈನ್ ಅಲ್ಲ, ಆಕ್ಚುಲಿ ಅವ್ರು ಹೇಳಿದ ಕೋರ್ ಕಮಿಟಿ ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕಾಗಿತ್ತು. ಬಟ್ ಈಗ ದೇವೇಗೌಡರು ಮೈಸೂರಿಗೆ ಹೋದಾಗ, ಪ್ರಚಾರಕ್ಕೆ ಹೋದಾಗ ಸಾರಾ ಮಹೇಶ್ ಮನೆಗೆ ಹೋಗ್ತಾರೆ, ತೋಟದ ಮನೆಗೆ. ಬಟ್ ಜಿ ಟಿ ದೇವೇಗೌಡರು ಕರೆಯೋದು ಇಲ್ಲ, ಅವ್ರ ಜೊತೆಗೆ ವ್ಯವಹಾರನು ನೀವು ಚುನಾವಣೆಗೆ ಬನ್ನಿ ಅಂತ ಕರೆಯೋದಿಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಅವಮರ್ಯಾದಾಗುತ್ತೆ. ನೀವು ಕೋರ್ ಕಮಿಟಿ ಅಧ್ಯಕ್ಷ ಇರ್ಬೋದು, ಅದು ಒಂದ್ ರೀತಿ ಜವಾಬ್ದಾರಿ ನಿಜ. ಬಟ್ ಅವರೇನು ಆರ್ಡಿನರಿ ವಾಲಂಟಿಯರ್ ಅಲ್ಲ. ಇವಾಗ ಕರೀದೇ ಹೋಗೋದು ಎಲ್ಲ ಹೋಗ್ತಾರೆ. ಅವ್ರಿಗೂ ಒಕ್ಕಲಿಗರಲ್ಲಿ ಇರ್ತಕ್ಕಂಥ ಒಂದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಲ್ಲಿ ಒಂದು ದೊಡ್ಡ ಸ್ಥಾನ ಇದೆ. ಮತ್ತೆ JDS ಫ್ಯೂಚರ್ ಇರಬೇಕು ಅಂದ್ರೆ ಜಿ ಟಿ ದೇವೇಗೌಡ ಉಳಿಸ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಮ ಮೈಸೂರು ಪ್ರಾಂತದಲ್ಲಿ ಜಿ ಟಿ ದೇವೇಗೌಡರು ಬಿಟ್ರೆ ಅಂತ ಶ್ರೇಷ್ಠ ನಾಯಕ ಯಾರು ಬರ್ತಾರೆ. ಸಾರಾ ಮಹೇಶ್ ಇರ್ಬೋದು, ಬಟ್ ಅವ್ರಿಗೆ ಲಿಮಿಟೆಡ್, ಅವ್ರಿಗೆ ಕೆಪಾಸಿಟಿ ಲಿಮಿಟೆಡ್. ದೇವೇಗೌಡ ಥ್ರೂಔಟ್ ದಿ ಸ್ಟೇಟ್ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಬಹಳ ಒಳ್ಳೆ ಹೆಸರು ಪಡೆದಿದ್ದಾರೆ. ಅದರಿಂದ ಈ ವೈಮನಸ್ಸು ಮತ್ತು ಒಳಗಡೆ ಇರ್ತಕ್ಕಂತ ಏನು ಸಿಟ್ಟು ಅಥವಾ ಕೋಪ ಇದೆಯಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ರಾಜಕಾರಣಿಗಳು. ಉದಾರ ಮನಸ್ಸಿನಿಂದ ಇರಬೇಕು. ಉದಾರ ಮನಸ್ಸು ಅಂದ್ರೆ ಏನು, ಅಕಾಮಡೇಟಿವ್ ಸ್ಪಿರಿಟ್ ಇರಬೇಕು. ಅದಿದ್ರೆ ಯೋಗೇಶ್ವರ್ನ ಅಲ್ಲಿ ಪಲಾಯನ ಮಾಡಕ್ ಬಿಡ್ತಿರ್ಲಿಲ್ಲ. ಕಾರಣ ಯೋಗೇಶ್ವರ್ NDA ಕ್ಯಾಂಡಿಡೇಟ್ ಆಗಿದೆ, ಡೆಫಿನೆಟ್ಲಿ ಇದೊಂದು ಸೀಟ್ ಬರ್ತಾ ಇದೆ ಅಂತ ನಾನು ಹೇಳಿದ್ದನ್ನ ಇನ್ನೊಂದ್ಸರಿ ಹೇಳ್ತೀನಿ. ಆದ್ರಿಂದ ಕಾಂಗ್ರೆಸ್ನವ್ರಿಗೆ ಇದು ಲಾಭ ಆಗುವ ರೀತಿಯಲ್ಲಿ ಯೋಗೇಶ್ವರ್ ಅವರು ನಡೆಸ್ಕೊಂಡ ಹಾಗೆ ಜಿ ಟಿ ದೇವೇಗೌಡರು ನಡೆಸ್ಕೊಂಡಿದ್ದಾರೆ. ಜಿ ಟಿ ದೇವೇಗೌಡರು ನಡೆಸ್ಕೊಂಡಿರ್ತಕ್ಕಂಥದ್ದು ರೀತಿಯಲ್ಲಿ ಯಾರು ಒಪ್ಪೋದಿಲ್ಲ. ಕಾರಣ ಜಿ ಟಿ ದೇವೇಗೌಡರು ಬಹಳ ನಿಷ್ಠಾವಂತ JDS ಕಾರ್ಯಕರ್ತ, ಹಿರಿಯ ನಾಯಕ. ಅವರಿಗೆ ನಮ್ಮ ಮೈಸೂರು ಪ್ರಾಂತದಲ್ಲಿ ಬಹಳ ಒಳ್ಳೆ ಹೆಸರಿದೆ. ಅದನ್ನ ಯಾರು ಕ್ವಶನ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಳ ಸತತವಾಗಿ ಗೆದ್ಕೊಂಡಿದ್ದಾರೆ. ಈಗ ಅವರು ಅದೇ ಅವ್ರ ಮಗನ್ನ ತೆಗೆದುಕೊಳ್ಳಿ, ಅವನು ಅಷ್ಟೇ ನಿಷ್ಠಾವಂತ. ಅಂದ್ರೆ ಅವ್ರ ಅಪ್ಪ ಇರುವಾಗ ಮಗನ್ನ ನೀವು ಹತ್ರ ತಗೊಂಡು ಅವ್ರ ಅಪ್ಪನ ದೂರ ಮಾಡಿದ್ರೆ ಹೇಗನ್ಸುತ್ತೆ? ಈ ರೀತಿಯ ಸನ್ನಿವೇಶ ಬರುತ್ತೆ. ಇನ್ನೊಂದು ಸ್ಮಿತಾ ತಾವ್ ಹೇಳಿದ್ರೆ, ರೇವಣ್ಣ ಅವರ ಕುಟುಂಬದ ಒಂದು ಏನು ಕೆಟ್ಟ ಹೆಸರಿದೆ ಅಥವಾ ಆಪಾದನೆಗಳಿದೆ, ಅದರಿಂದ ಅವ್ರು ಹೊರಬರೋವರೆಗೂ ರಾಜಕೀಯದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ. ನಿಜ, ಅವ್ರು ಬಂದ್ರು ಸಹ ಅದು ಕಾನೂನಿನ ಒಂದು ರೀತಿಯಲ್ಲಿ ಅವ್ರ ಜನ ನೋಡ್ತಾರೆ ಹೊರತು ವಾಸ್ತವವಾಗಿ ನೋಡ್ತಕ್ಕಂಥದ್ದು ಸಾಮಾಜಿಕ ದೃಷ್ಟಿಯಲ್ಲಿ ನೋಡೋದಾದ್ರೆ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಇದ್ದಂತಹ ಒಂದು ಏನು ಮುಂದಿನ ಒಂದು ಭವಿಷ್ಯದ ನಾಯಕ ಅಂತ ನಿಖಿಲ್ ಕುಮಾರಸ್ವಾಮಿಯನ್ನ 3 ಸಾರಿ ಸೋಲನ್ ಮಾಡಿದ್ರು. ಅಂದ್ರೆ ಅವ್ರು ಗೆಲ್ತಾರೆ, ಮುಂದೆ ಗೆಲ್ತಕ್ಕಂಥದ್ದಿದೆ, ಅದು ಮುಂದೆ ಅವಕಾಶಗಳು ಬರ್ತಾರೆ. ಯೋಗೇಶ್ವರ್ ಹಂಗೆ ಸೋತಿದ್ರು, 5 ಸಾರಿ ಗೆದ್ರು ಸೋತಿದ್ರು. ಅದರಿಂದ ಈ ಏರುಪೇರುಗಳು ಆಗ್ತವೆ. ಆದ್ರೆ ವ್ಯಕ್ತಿ ದ್ವೇಷ ಮತ್ತೆ ತಮ್ಮ ಒಂದು ಅಹಂ ಅಂತಕ್ಕಂಥದ್ದನ್ನ ಮತ್ತೆ ತಮಗಿರ್ತಕ್ಕಂಥ ಪ್ರಭಾವವನ್ನ ಯಾರ ಮೇಲೆ ಹೇರಬಾರ್ದು. ಯು ಶುಡ್ ನಾಟ್ ಡಾಮಿನೇಟ್. ಆ ಡಾಮಿನೇಷನ್ ಅಂತಕ್ಕಂಥದ್ದು JDS ನಲ್ಲಿ ಒಂದು ಕುಟುಂಬದಲ್ಲಿ ಸ್ಪೆಷಲಿ HD ಕುಮಾರಸ್ವಾಮಿ ಅವರು ಅಲ್ಲಿಗೆ ವಿಶ್ಲೇಷಣೆಯಿಂದ ನಾನ್ ಅರ್ಥ ಮಾಡ್ಕೊಳ್ತಿರೋದು ತಪ್ಪಿರಬಹುದೇನೋ ಗೊತ್ತಿಲ್ಲ. ಚಿನಾರಾಮು ಸರ್ ನೋಡಿ, ಮಗ ಸೋತ್ರು ಪರವಾಗಿಲ್ಲ, CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದ್ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇದ್ರ ಕುಮಾರಸ್ವಾಮಿ ಅವರು, ಆ ಅನುಮಾನ ಬರುತ್ತೆ. ಚಿನಾರಾಮು ಸರ್ ಖಂಡಿತ ಆತರ ಇರ್ಲಿಲ್ಲ. ಕುಮಾರಸ್ವಾಮಿ ಅವರು ಕೊನೆಗಳಿಗೆವರೆಗೂ ಅಭ್ಯರ್ಥಿಯನ್ನು ಅವ್ರು ಘೋಷಣೆ ಮಾಡಿರ್ಲಿಲ್ಲ, ಬಹಿರಂಗವಾಗಿ ಮಾಡ್ತಾರೆ, ಅನಿವಾರ್ಯವಾಗಿ ಕೊನೆಗೂ ಹೇಳಿದ್ರು ಯೋಗೇಶ್ವರ್ ಅವ್ರು ನಿಂತ್ಕೊಳ್ಳೋದಾದ್ರೆ ನಂದೇನು ವಿರೋಧ ಇಲ್ಲ, ನಿಂತ್ಕೊಳ್ಳಿ ಅಂತ ಹೈಕಮಾಂಡ್ ಅದನ್ನ ಒಪ್ಕೊಂಡಿತ್ತು. JP ನಡ್ಡಾ ಅವರು ಅದನ್ನ ಹೇಳಿದ್ರು. ಆದ್ರೆ ಇಲ್ಲಿ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಆಗಿತ್ತಲ್ಲ ಫ್ಲೈಟ್ ಏರುವಂತ ಕೆಲಸ, ಆ ಕೆಲಸದಲ್ಲಿ ನಿರತರಾಗಿದ್ರು. ಹಾಗಾಗಿ ಎಲ್ಲ ಅವಕಾಶ ಸಿಕ್ಕಿದ ಕಡೆ ನುಗ್ಗೋಣ ಅಂತ ಹೇಳಿ ಮೊದಲೇ ಮಾಡಿದಂತ ಸಮಯ ಕಡಿಮೆ ಇರೋದ್ರಿಂದ ಕಡೆ ಬ್ರೇಕಿಂಗ್ ಹಾಕ್ಲೇಬೇಕು. ವಿತ್ ಆಲ್ ದ ರೆಸ್ಪೆಕ್ಟ್, ಬಹಳ ಹಿರಿಯರು ಅನುಭವಸ್ಥರು, ಗೊತ್ತಿಲ್ಲ ದೇವೇಗೌಡರು ಪಕ್ಷಾತೀತವಾಗಿ ನಾನು ಹೇಳ್ತಿರೋದು. ದೇವೇಗೌಡರ ಪೊಲಿಟಿಕಲ್ ಜರ್ನಿ ಬಗ್ಗೆ ಚರ್ಚೆ ತುಲನೆ ಮಾಡೋಷ್ಟು ದೊಡ್ಡ ವೇದಿಕೆ ಇದಲ್ಲದೆ ಹೋದ್ರು ಕೂಡ ಇದು ಗ್ರೌಂಡ್ ನಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಇದನ್ನ ಬಿಟ್ರೆ ಬಹುಶಃ ಅಪೂರ್ಣ ಆಗತ್ತೆ ಚನ್ನಪಟ್ಟಣದ ಸೋಲಿನ ಪರಾಮರ್ಶೆ. ಹೀಗಾಗಿ ಸೋಲಿನ ಬಳಿಕ ಮತ್ತೆ ಇದೀಗ ಮೌನ ಶರಣಾಗಿದ್ದಾರೆ ದೊಡ್ಡಗೌಡರು. ಅಬ್ಬರದ ಭಾಷಣ ಮಾಡಿದ್ರು. ಈಗ ಎಲ್ಲಾ ಕಂಡ್ರು ಕೂಡ ಗ್ರೌಂಡ್ ನಲ್ಲಿ ಹೀಗೆಲ್ಲ ಆಗ್ತಿದೆ ಅನ್ನೋದನ್ನ ಕಂಡ್ರು ಕೂಡ ಏನೂ ಗೊತ್ತಾಗದಂತೆ ಕೂತ್ ಬಿಟ್ರ ಹಿರಿಗೌಡ್ರು. ಇದನ್ನ ಕೆಲವರು ಕಲಿಯುಗದ ಧೃತರಾಷ್ಟ್ರ ಆಗ್ತಿದ್ದಾರೆ ದೇವೇಗೌಡರು ಅನ್ನೋ ರೀತಿಯಲ್ಲಿ ಪರಾಮರ್ಶೆ ಮಾಡ್ತಿದ್ದಾರೆ. ಮೊಮ್ಮಗನ ಭವಿಷ್ಯದ ಬಗ್ಗೆ ಮಾತ್ರ ಕಣ್ಣೀರನ್ನ ಹರಿಸೋ ಪ್ರಯತ್ನ ಆಯ್ತಾ? DK ಸುರೇಶ್ ಅವರಂತೂ ಡೈರೆಕ್ಟ್ ಆಗಿ ಹೇಳಿದ್ರು, ಹಾಸನದಲ್ಲಿ ಕಣ್ಣೀರ್ ಬರ್ಲಿಲ್ಲ, ಇಲ್ಲಿ ಯಾಕೆ ಬಂತು ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೊಡೋ ರೀತಿಯಲ್ಲಿ ಸಮಯ ಕಮ್ಮಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ನಟರಾಜ್ ಗೌಡ್ರನ್ನೇ ಕೇಳ್ಬಿಡ್ತೀನಿ. DK ಸುರೇಶ್ ಅವರು ಆರೋಪ ಮಾಡಿದ್ರು, ಹಿಂಗೊಂದು ದೇವೇಗೌಡರು ಇಲ್ಲಿ ಬಂದು ಮೊಮ್ಮಗನಿಗೋಸ್ಕರ ಕಣ್ಣೀರ್ ಹಾಕ್ತಾರೆ, ಇನ್ನೊಬ್ಬ ಮೊಮ್ಮಗ ಮಾಡಿದ ಅನ್ಯಾಯ ಅದಕ್ಕೋಸ್ಕರ ಕಣ್ಣೀರ್ ಹಾಕ್ಲಿಲ್ಲ ಅಂತ ಹೇಳಿ. ಇಲ್ಲ, ಅದು ಸ್ವಾಭಾವಿಕವಾಗಿ ಅದೇ ಆಗುವಂಥದ್ದು, ಹೇಳುವಂಥದ್ದು. ಜನ ಚುನಾವಣೆಗೆ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರಾದರೂ ಅಭ್ಯರ್ಥಿ ಆಗಿದ್ರೆ JDSನವರು ಮಾನ್ಯ ದೇವೇಗೌಡರು ಬಂದು 6-7 ದಿನ ಅಲ್ಲಿ ಕುತ್ಕೋತಿದ್ರ? ಸಾಧ್ಯನೇ ಇಲ್ಲ.
ಇಲ್ಲ ಕುಮಾರಸ್ವಾಮಿ ಅವರು 100 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರಲ್ಲ, ಅಷ್ಟೊಂದು ಸಾಧ್ಯನೇ ಇಲ್ಲ. ಅವ್ರಿಗೆ ಪಕ್ಷ ಯಾವುದೂ ಇಲ್ಲ, ಕೇವಲ ನಾನು ನಮ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ತರ ಮಾಡಿ ಒಂದು ಪ್ರಾದೇಶಿಕ ಪಕ್ಷವನ್ನ ಅವರೇ ಕೊನೆಯಾಗಿ ಮುಗಿಸ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಅದು ಮೊನ್ನೆ ಸಿದ್ದರಾಮಯ್ಯನವರು ಇದ್ದಾಗ ಮಾತ್ರ 50 ಪ್ಲಸ್ 60 ಸೀಟ್ 57 ಏನೋ ಸೀಟು ಪಡ್ಕೊಂಡಿದ್ದು. ಅದಾದ್ಮೇಲೆ ಇವಾಗ 18ಕ್ಕೆ ಬಂದಿದ್ದಾರೆ ಈಗ. ಅಂದ್ರೆ ಅದರ JDS ಪಕ್ಷದ ಪ್ರಾದೇಶಿಕ ಪಕ್ಷದ ಅವಸಾನ ಅವರಿಂದಲೇ ಆಗಿದೆ. ಅವರು ಇಲ್ಲಿವರೆಗೂ ಮೇಂಟೈನ್ ಮಾಡಿದ್ರು. ಆದ್ರೆ ಮುಂದಿನ ಚುನಾವಣೆಗಳಲ್ಲೂ ಕೂಡ JDSಗೆ ಯಾವ ರೀತಿಯ ಭವಿಷ್ಯ ಇಲ್ಲ. 1989ರಲ್ಲಿ ಕೇವಲ 2 ಸ್ಥಾನ ಇದ್ದಿದ್ದಂತ ನಮ್ಮ ಜನತಾದಳ ಮುಂದೆ 94ರಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದು ಮುಖ್ಯಮಂತ್ರಿ ಸ್ಥಾನಕ್ಕೆ ದೇವೇಗೌಡರು ಏರಿದ್ರು. ಅಂದ್ರೆ ಅದೇ ರೀತಿ ಏನ್ ಇವಾಗ ಹೇಳ್ತಾ ಇದ್ದಾರೆ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಕೂಡ ನಾವು JDS ಮತ್ತೆ ಬಿಜೆಪಿ ಮೈತ್ರಿ ಇರೋದ್ರಿಂದ ಖಂಡಿತ 2028ರ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಅಂತೂ ರಚನೆ ಮಾಡ್ತೀವಿ. ಖಂಡಿತ ಇವತ್ತೇನು ಅಭಿವೃದ್ಧಿಗೆ ಕುಂಠಿತ ಆಗಿದೆ ಈ ಸರ್ಕಾರ, ಮುಂದೆ ನಾವು ಅಭಿವೃದ್ಧಿ ಮಾಡ್ತೀವಿ. ಆಶಾಭಾವನೆ ಸಮಯ ಕಮ್ಮಿ. ಪ್ರೊಫೆಸರ್ ಆಧುನಿಕ ಧೃತರಾಷ್ಟ್ರ ಅಂತ ಹೇಳ್ತಿದ್ದಾರೆ ದೇವೇಗೌಡರನ್ನ. ಒಂದು 10 seconds ಸರ್, ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಐ ಆಮ್ ರಿಯಲಿ ಸಾರಿ. ಈಗ ದೇವೇಗೌಡರನ್ನ ನಾವು ಧೃತರಾಷ್ಟ್ರ ಅಂತ ಕರೀರಿ, ಏನೇ ಕರೀರಿ, ಅದು ಪುತ್ರ ವ್ಯಾಮೋಹ ಕುಟುಂಬ ವ್ಯಾಮೋಹ ಇದೆ. ಆದ್ರೆ ಈ ವಯಸ್ಸಿನಲ್ಲಿ ಅವರು ಬಹುಶಃ ಈ ಪಕ್ಷವನ್ನ ಪುನಶ್ಚೇತನಗೊಳಿಸುವ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಅದು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಈ ಸೋಲಿಗೆ ದೇವೇಗೌಡರು ಪರೋಕ್ಷವಾಗಿ ಕಾರಣ ಹೊರತು ಕುಮಾರಸ್ವಾಮಿ ನೇರವಾಗಿ ಕಾರಣ. ಒಂದು. ಎರಡನೇದು GT ದೇವೇಗೌಡರನ್ನ ಬಳಸ್ಕೊಳ್ದೆ. ಆದ್ರೆ ಇವರು ನಟರಾಜ್ ಗೌಡ ಹೇಳಿದ್ರಲ್ಲ, ಹಣ ಖರ್ಚು ಮಾಡಿದ್ರು ಅಂತ. ಕುಮಾರಸ್ವಾಮಿ 100 ಖರ್ಚು ಮಾಡಿದ್ರಿ, 100 ಕೋಟಿ ಖರ್ಚು ಮಾಡಿದ್ರೆ ಇವು ಕಾಂಗ್ರೆಸ್ ಎಷ್ಟು ಮಾಡಿದೆ ಅಂತಕ್ಕಂಥದ್ದು ಲೆಕ್ಕನೇ ಇಲ್ಲ. ಯಾಕಂದ್ರೆ DK ಸುರೇಶ್ ಅವತಕ್ಕಂಥ ಪ್ರಬಲ ಶಕ್ತಿ ಅವ್ರೆ. ಚಂಬಿ ಸರ್, ನಾನು ಆನ್ ಏರ್ ಅಲ್ಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನಮ್ಮ ಡಿಬೇಟ್ ಅಲ್ಲಿ ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಿ ಇನ್ಮೇಲಿಂದ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೋಲು ಗೆಲುವು ರಾಜಕೀಯದ ಅವಿಭಾಜ್ಯ ಅಂಗ. ಆದ್ರೆ ಪರಾಮರ್ಶೆ ಆಗೋ ಸಂದರ್ಭದಲ್ಲಿ ಕಲಿಯೋ ಪಾಠಗಳ ಬಗ್ಗೆ ಎಲ್ಲಾ ಪಕ್ಷಗಳು ಕೂಡ ಗಮನ ಹರಿಸಲೇಬೇಕು. JDS ಪ್ರಾದೇಶಿಕವಾಗಿ ಕರ್ನಾಟಕಕ್ಕೆ ಅವಶ್ಯಕತೆ ಇರುವಂತಹ ಪಕ್ಷ. ನೆಲ ಕಚ್ಚೋದು ನೋ ಡೌಟ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಇಷ್ಟ ಇರೋದಿಲ್ವೇನೋ ಬಹುಶಃ. ಪಕ್ಷಗಳಿರ್ಬೇಕು, ಪಕ್ಷಗಳ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು, ಆಗ್ಲೇ ಪ್ರಜಾಪ್ರಭುತ್ವಕ್ಕೂ ಕೂಡ ಒಂದು ಸೊಗಡು ಉಳಿಯೋದು. ಹಾಗಾಗ್ಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.